ಒಂದು ಕಂಪನಿ ತನ್ನ ಸಿದ್ಧಾಂತದ ಮೇಲೆ ಸದಾ ದೃಢವಾಗಿದೆ ಮತ್ತು ಇದೇ ಸಿದ್ಧಾಂತ ಮತ್ತು ನಿಲುವಿನೊಂದಿಗೆ ಮುಂದುವರಿಯುತ್ತಿದೆ. ಒಂದು ಕಂಪನಿ ತನ್ನ ಗ್ರಾಹಕರೊಂದಿಗೆ ಮೇಲೆ ಏರುತ್ತಿದೆ ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡುತ್ತಿದೆ. ನಾವು ಆಟಮಿ. ಆಟಮಿ 2009ರಲ್ಲಿ ಸ್ಥಾಪನೆಯಾಗಿ ನಿರಂತರವಾಗಿ ಮುಂದುವರಿಯುತ್ತಿದೆ ಮತ್ತು 2.2 ಟ್ರಿಲಿಯನ್ ವಾನ್ನ ಗ್ಲೋಬಲ್ ಸೇಲ್ಸ್ ಸ್ಥಾಪಿಸಿದೆ. ಆಟಮಿಯಲ್ಲಿ ಈಗ 1.5 ಕೋಟಿಗಿಂತಲೂ ಅಧಿಕ ಸದಸ್ಯರಿದ್ದಾರೆ. ಆಟಮಿಯ ಎಲ್ಲಕ್ಕಿಂತಲೂ ಮೊದಲ ಆದ್ಯತೆ ಗ್ರಾಹಕರ ಸಂತುಷ್ಟಿಯಿಂದ ಮುಂದುವರಿದು ಗ್ರಾಹಕರ ಸಫಲತೆ. ಇದು ಎಲ್ಲಕ್ಕಿಂತಲೂ ಅಗತ್ಯವಾಗಿದೆ. ಆಟಮಿಯ ಪ್ರತಿಸ್ಪರ್ಧೆಯ ಗುಟ್ಟು ಎಂದರೆ ಸರಿಯಾದ ಬೆಲೆಯಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಾಡಕ್ಟ್ ಅನ್ನು ಒದಗಿಸುವುದು. ಆಟಮಿ ತನ್ನ ಸ್ಥಾಪನೆಯಿಂದಲೇ ಅಬ್ಸಲ್ಯೂಟ್ ಕ್ವಾಲಿಟಿ ಮತ್ತು ಅಬ್ಸಲ್ಯೂಟ್ ಪ್ರೈಸ್ ಪ್ರಾಡಕ್ಟ್ ನ ಸಿದ್ಧಾಂತವನ್ನು ಪಾಲಿಸಿಕೊಂಡು ಬಂದಿದೆ. ಇದು ಅದರ ಎಲ್ಲಾ ಪ್ರಾಡಕ್ಟ್ಸ್ ಅಂದರೆ ಹೆಲ್ತ್ ಫಂಕ್ಷನಲ್ ಫುಡ್ಸ್, ಬ್ಯೂಟಿ, ಲಿವಿಂಗ್, ಫುಡ್, ಫ್ಯಾಷನ್, ಹೋಮ್ ಅಪ್ಲಯನ್ಸಸ್ ಮುಂತಾದವುಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಆಟಮಿ ಹೇಮೋಹೆಮ್ ಟೋಟಲ್ ಸೇಲ್ಸ್ ನಲ್ಲಿ 2 ಕೊರಿಯನ್ ವಾನ್ ನ ಅಂಕಿಅಂಶವನ್ನು ದಾಟಿದೆ ಮತ್ತು ಡೊಮೆಸ್ಟಿಕ್ ಹೆಲ್ತ್ ಫಂಕ್ಷನ್ ಫುಡ್ಸ್ ಎಕ್ಸ್ಪೋರ್ಟ್ ನಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಆಟಮಿಗೆ 21 ದೇಶಗಳಲ್ಲಿ ಇಂಟರ್ನ್ಯಾಷನಲ್ ಪೇಟೆಂಟ್ಸ್ ಲಭಿಸಿದೆ. ಇದರಿಂದಾಗಿ ಹೊಸ ಹೆಲ್ತ್ ಫಂಕ್ಷನಲ್ ಫುಡ್ ಪ್ರಾಡಕ್ಟ್ಸ್ ಗೆ ಹೊಸ ಹಾದಿ ಸಿಕ್ಕಿದೆ. ಅಬ್ಸಲ್ಯೂಟ್ ಸ್ಕಿನ್ ಕೇರ್ ಇಂಡಸ್ಟ್ರಿಯ ಅತ್ಯಂತ ಹೆಚ್ಚು ಮಾರಾಟವಾಗುವ ಪ್ರಾಡಕ್ಟ್ಗಳಲ್ಲಿ ಒಂದಾಗಿದೆ ಮತ್ತು ಪ್ರತಿ ವರ್ಷ ಇದರ ಸೇಲ್ 100 ಬಿಲಿಯನ್ ಕೊರಿಯನ್ ವಾನ್. ಅಬ್ಸಲ್ಯೂಟ್ ಸ್ಕಿನ್ ಕೇರ್ಗೆ ಕಾಸ್ಮೆಟಿಕ್ ಇಂಡಸ್ಟ್ರಿಯಲ್ಲಿ ಮೊದಲ ಬಾರಿಗೆ ಕೊರಿಯನ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆಫೀಸ್ನ ವತಿಯಿಂದ 2021ರಲ್ಲಿ ಕಿಂಗ್ ಸೇಜುಂಗ್ ಪ್ರಶಸ್ತಿ ಲಭಿಸಿದೆ. 2022ರಲ್ಲಿ ಮಿನಿಸ್ಟ್ರಿ ಆಫ್ ಟ್ರೇಡ್, ಇಂಡಸ್ಟ್ರಿ ಅಂಡ್ ಎನರ್ಜಿ ವತಿಯಿಂದ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ ಫಾರ್ ನೆಕ್ಸ್ಟ್ ಜನರೇಷನ್ ಎಂದು ಆಯ್ಕೆ ಮಾಡಲಾಗಿದೆ. ದ ಫೇಮ್ ಇನ್ನೊಂದು ಲಕ್ಸುರಿ ಪ್ರಾಡಕ್ಟ್. ಇದನ್ನು ಉನ್ನತ ಇಂಗ್ರೀಡಿಯೆಂಟ್ಸ್ ಮತ್ತು ತಂತ್ರಜ್ಞಾನದಿಂದ ಸಿದ್ಧಪಡಿಸಲಾಗಿದೆ. ಇದಕ್ಕೆ ಸಿಕ್ಕಿದೆ ಗ್ರಾಹಕರ ಮೊದಲ ಆದ್ಯತೆ. ಇದು ಆಟಮಿಯ ಪ್ರಾಡಕ್ಟ್ ಫಿಲಾಸಫಿಯನ್ನು ತೋರಿಸುತ್ತದೆ. ಆಟಮಿ ತನ್ನ ಎಲ್ಲಾ ವ್ಯಾವಸಾಯಿಕ ಚಟುವಟಿಕೆಗಳಲ್ಲಿ ಗ್ರಾಹಕ ಕೇಂದ್ರಿತ ವ್ಯವಸ್ಥೆಯನ್ನು ಅನುಸರಿಸುತ್ತದೆ. ಇದಕ್ಕೆ ಕಸ್ಟಮರ್ ಸೆಂಟರ್ಡ್ ಮ್ಯಾನೇಜ್ಮೆಂಟ್ ಸರ್ಟಿಫಿಕೇಶನ್ ವತಿಯಿಂದ ಮಾನ್ಯತೆ ಕೂಡ ಲಭಿಸಿದೆ. ಅದು ಕೂಡ ನಿರಂತರವಾಗಿ 2 ವರ್ಷ. ಇದು ಒಂದು ಆದರ್ಶ. ಎರಡು 2010ರಲ್ಲಿ ಅಮೆರಿಕಾದಲ್ಲಿ ತನ್ನ ಬ್ರಾಂಚ್ ಅನ್ನು ಪ್ರಾರಂಭಿಸಿದ ನಂತರ ಆಟಮಿ ಒಂದು ಗ್ಲೋಬಲ್ ಕಂಪನಿಯಾಗಿ 25ಕ್ಕೂ ಹೆಚ್ಚು ಬ್ರಾಂಚ್ಗಳನ್ನು ಸ್ಥಾಪಿಸಿದೆ. ಏಷ್ಯಾ, ದಕ್ಷಿಣ ಅಮೆರಿಕ, ಓಷೇನಿಯಾ, ಯುರೋಪ್ ಮುಂತಾದ ಕಡೆಗಳಲ್ಲಿ. ಇದರಲ್ಲಿ ಈಗ 1.5 ಕೋಟಿಗಿಂತಲೂ ಅಧಿಕ ಸದಸ್ಯರಿದ್ದಾರೆ. 2022ರಲ್ಲಿ ಬ್ರೆಜಿಲ್, ಮಂಗೋಲಿಯಾ ಮತ್ತು ಉಜ್ಬೇಕಿಸ್ತಾನದಲ್ಲಿ ಬ್ರಾಂಚ್ಗಳನ್ನು ತೆರೆದು 2023ರಲ್ಲಿ ಜರ್ಮನಿಯಲ್ಲಿ ತೆರೆದಿದೆ ಮತ್ತು ಮುಂದಿನ 5 ವರ್ಷಗಳಲ್ಲಿ 20 ಬ್ರಾಂಚ್ಗಳನ್ನು ತೆರೆಯುವ ಗುರಿಯನ್ನು ಇರಿಸಿಕೊಂಡಿದೆ. ಆಟಮಿಯ ಜಿಎಸ್ ಸ್ಟ್ರಾಟಜಿ ಅಂದರೆ ಗ್ಲೋಬಲ್ ಸೋರ್ಸಿಂಗ್, ಗ್ಲೋಬಲ್ ಸೇಲ್ಸಿನ ಸಹಾಯದಿಂದ ಅಬ್ಸಲ್ಯೂಟ್ ಕ್ವಾಲಿಟಿ, ಅಬ್ಸಲ್ಯೂಟ್ ಪ್ರೈಸ್ ನ ಸಿದ್ಧಾಂತದ ಮೇಲೆ ನಿಲ್ಲುವಂತಹ ಉತ್ಪನ್ನಗಳ ಮಾರಾಟಕ್ಕೆ ಹೆಚ್ಚಿನ ಒತ್ತು ಸಿಗುತ್ತದೆ. ಆಟಮಿಯ ಸಕ್ಸಸ್ ಸಿಸ್ಟಮ್. ಇದರ ಆಧಾರದಲ್ಲಿ ಕಂಪನಿಯ ಪೂರ್ತಿ ಸಂವಿಧಾನ ಇದೆ. ಕಂಪನಿಯ ಪ್ರತಿಯೊಬ್ಬರಿಗೂ ಅವರವರ ಸಾಮರ್ಥ್ಯಾನುಸಾರ ಸಫಲತೆ ಹೊಂದುವ ಅವಕಾಶ ನೀಡುತ್ತದೆ. ಆಟಮಿಯ ಅದ್ಭುತವಾದ ಅಭಿವೃದ್ಧಿ ಮತ್ತು ಸಫಲತೆಯ ಹಿಂದಿನ ಗುಟ್ಟು ಇದುವೇ ಆಗಿದೆ. ಆಟಮಿಯ ಹೊಸ ಆನ್ಲೈನ್ ಮತ್ತು ಆಫ್ಲೈನ್ ಡಿಸ್ಟ್ರಿಬ್ಯೂಷನ್ ಬ್ರಾಡ್ಕಾಸ್ಟರ್ಸ್ ಆಟಮಿಯ ವಿಷನ್ ಅನ್ನು ಜಗತ್ತಿನಾದ್ಯಂತ ಪ್ರಸ್ತುತಪಡಿಸುತ್ತಾರೆ. ಅದು ಮತ್ತು ಸಮಯ ಮತ್ತು ಪ್ರದೇಶದ ಅನುಸಾರ. ಎಂಟರ್ಟೈನ್ಮೆಂಟ್ ಮತ್ತು ಮೀಡಿಯಾ, ಬಿಸಿನೆಸ್ ಮತ್ತು ಸಂಸ್ಕೃತಿಯ ಬೆಸುಗೆ ಬೆಸೆಯುತ್ತದೆ. ಆಟಮಿ ಗ್ಲೋಬಲ್ ಸಕ್ಸಸ್ ಸಿಸ್ಟಮ್ನ ಒಂದು ಅದ್ಭುತ ಚಿತ್ರಣವನ್ನು ಪ್ರಸ್ತುತಪಡಿಸುತ್ತದೆ. ಅದು ಸಮಯ ಮತ್ತು ಪ್ರದೇಶದ ಹಿನ್ನೆಲೆಯಲ್ಲಿ ಅತಿ ಉತ್ತಮವಾದದ್ದು. ನಮ್ಮ ಸಹಾಯಕ ಕಂಪನಿಗಳು ಗುಣಮಟ್ಟದ ಬಗ್ಗೆ ಪೂರ್ತಿ ಗಮನ ಕೊಡುವುದಕ್ಕಾಗಿ ಆಟಮಿ ಅನೇಕ ಸಹಾಯಕ ನೀತಿಗಳನ್ನು ರೂಪಿಸುತ್ತದೆ. ಉದಾಹರಣೆಗೆ, ಡೆಲಿವರಿ ಮಾಡಿದ 1 ವಾರದ ಒಳಗಾಗಿ ನಗದು ಪಾವತಿ, ಇಂಟ್ರೆಸ್ಟ್ ಫ್ರೀ ಆಪರೇಟಿಂಗ್ ಫಂಡ್ ಲೋನ್ಸ್ ಮತ್ತು ಜಾಯಿಂಟ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಇತ್ಯಾದಿ. ಇದರಿಂದ ಎಲ್ಲಾ ಸಹಾಯಕ ಕಂಪನಿಗಳ ಅಭಿವೃದ್ಧಿಯಾಗುತ್ತದೆ.
ಸಮಾಜ ಸೇವೆಯನ್ನು ಪ್ರತಿಯೊಂದು ಕಂಪನಿ ಕೂಡ ಮಾಡಲೇಬೇಕು. ಆಟಿಮಿಯ ಆಫೀಸರ್ಗಳು, ಸಿಬ್ಬಂದಿಗಳು, ಸಹಾಯಕ ಕಂಪನಿಗಳು ಮತ್ತು ಸದಸ್ಯರು ಸಮಾಜದ ಪ್ರತಿಯೊಂದು ವರ್ಗದ ಸಹಾಯಕ್ಕಾಗಿ ಎಲ್ಲ ಅಗತ್ಯದ ಕ್ರಮಗಳನ್ನು ಕೈಗೊಳ್ಳುತ್ತಾರೆ. ಜಗತ್ತಿನಲ್ಲಿ ಎಲ್ಲೇ ಆದರೂ ಸಹಾಯದ ಅಗತ್ಯವಿದ್ದರೆ ನಮ್ಮ ಗ್ಲೋಬಲ್ ಬ್ರಾಂಚಸ್ ಎಲ್ಲ ಜೊತೆ ಸೇರಿ ಎಲ್ಲರಿಗೂ ಸಂತೋಷ ಹಂಚುತ್ತಾರೆ. ಒಂದು ಕಂಪನಿ ತನ್ನ ಸಿದ್ಧಾಂತದ ಮೇಲೆ ನಿಂತುಕೊಂಡು ಹೊಸ ವಿತರಣಾ ಪ್ರಣಾಳಿಯನ್ನು ಹುಟ್ಟುಹಾಕುತ್ತದೆ. ಒಂದು ಕಂಪನಿ ಜನತೆಯ ಭರವಸೆಯೊಂದಿಗೆ ಜಗತ್ತಿನಲ್ಲಿ ತನ್ನ ಛಾಪು ಮೂಡಿಸುತ್ತಿದೆ. ಒಂದು ಕಂಪನಿ ಇದರ ಕನಸು ಗ್ರಾಹಕರ ಸಫಲತೆ, ಗ್ರಾಹಕರ ಸಂತುಷ್ಟಿಯನ್ನು ಮೀರಿದೆ. ಒಂದು ಕಂಪನಿ ಸದಾ ನಿಮ್ಮ ಜೊತೆಗಿರುವುದು. ನಾವು ಹೆಮ್ಮೆಯ ಆಟಿಮಿ.